ನಮಸ್ಕಾರ ವೀಕ್ಷಕರೇ, ನಿಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನಿಗೆ ಸ್ವಾಗತ. ನಾನು ಇವತ್ತು ಸುವರ್ಣಗೆಡ್ಡೆ ಕೂಟನ್ನು ಮಾಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಸುವರ್ಣಗೆಡ್ಡೆ, ಹುಣಸೆಹಣ್ಣು, ಬ್ಯಾಡಗೆ ಮೆಣಸು, ಅರಿಶಿನ ಹುಡಿ, ಸಾಸಿವೆ, ಇಂಗು, ಉಪ್ಪು, ತೆಂಗಿನ ತುರಿ, ಎಣ್ಣೆ. ಮಸಾಲೆ ಮಾಡಲು ಮೊದಲು ಬಾಣಲೆಗೆ 3 ಚಮಚ ಎಣ್ಣೆ ಹಾಕಿದ್ದೇನೆ. ನಾನು ತೆಂಗಿನ ಎಣ್ಣೆಯನ್ನೇ ಹಾಕಿದ್ದೇನೆ, ನೀವು ಯಾವ ಎಣ್ಣೆ ಬೇಕಾದರೂ ಹಾಕಬಹುದು. 1 ಚಮಚ ಸಾಸಿವೆ, ಸ್ವಲ್ಪ ಹಿಂಗು, ಸ್ವಲ್ಪ ಅರಸಿನ ಹುಡಿ ಅಥವಾ ಅರಸಿನ ತುಂಡು ಹಾಕಬಹುದು. 5 ರಿಂದ 6 ಒಣಮೆಣಸಿನಕಾಯಿ ಹಾಕಿ ಹುರಿಯಬೇಕು. ಸರಿಯಾಗಿ ಹಿಂಗಿನ ಪರಿಮಳ ಮತ್ತು ಅರಸಿನ ಪರಿಮಳ ಬರಬೇಕು. ಒಣಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ, ಹುರಿದ ಸಾಮಗ್ರಿಗಳು ಮತ್ತು ಹುಣಸೆಹುಳಿ ಹಾಕಿ ರುಬ್ಬಬೇಕು. ನಂತರ ಬಾಣಲೆಗೆ ಕಟ್ಟು ಮಾಡಿ ತೊಳೆದು ಉಪ್ಪು ಹಾಕಿಟ್ಟ ಸುವರ್ಣಗೆಡ್ಡೆಯನ್ನು ಹಾಕಬೇಕು. ಅದನ್ನು ಎಣ್ಣೆ ಹಾಕಿ ಹುರಿಯಬೇಕು. ಸುವರ್ಣಗೆಡ್ಡೆಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿದರೆ ಬೇಗನೆ ಫ್ರೈ ಆಗುತ್ತದೆ. ಸುವರ್ಣಗೆಡ್ಡೆ ಫ್ರೈ ಆಗುವುದರೊಳಗೆ ಮಸಾಲೆಯನ್ನು ರುಬ್ಬಿದ್ದೇನೆ. ಮಸಾಲೆ ಈ ಥರ ಬರುತ್ತದೆ. ಮಸಾಲೆ ನುಣ್ಣಗೆ ರುಬ್ಬಬೇಕು. ಸುವರ್ಣಗೆಡ್ಡೆ ಫ್ರೈ ಆಗಲು ತುಂಬ ಹೊತ್ತು ಹಿಡಿಯುತ್ತದೆ. ಅದು ಸ್ವಲ್ಪ ಕೆಂಪಗೆ ಬರುವ ತನಕ ಫ್ರೈ ಮಾಡಬೇಕು. ಮಸಾಲೆಯನ್ನು ಬೌಲಿಗೆ ಹಾಕಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೈ ಮಾಡಿದ ಸುವರ್ಣಗೆಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಒಂದು ಒಗ್ಗರಣೆ ಕೊಡುವ. ಬಾಣಲೆಗೆ 3 ಚಮಚ ಎಣ್ಣೆ, 1 ಚಮಚ ಸಾಸಿವೆ ಮತ್ತು ಸ್ವಲ್ಪ ಹಿಂಗು. ಸಾಸಿವೆ ಹುರಿದ ನಂತರ ಹಿಂಗು ಹಾಕಬೇಕು. ಎಲ್ಲವೂ ಚಟಪಟ ಆದ ನಂತರ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು. ನಾನು ಒಗ್ಗರಣೆ ಹಾಕುವುದರೊಳಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸುವರ್ಣಗೆಡ್ಡೆಯ ಕೂಟು ಸವಿಯಲು ಸಿದ್ಧ. ಥ್ಯಾಂಕ್ ಯು.